ಕಣ್ಣಿನ ಕ್ಯಾನ್ಸರ್ ಎಂದರೇನು? ಕಣ್ಣು ಒಂದು ಸಂಕೀರ್ಣವಾಗಿರುವಂಥ ಅಂಗ ಆಗಿದ್ದು, ಗಮನಾರ್ಹವಾಗಿರುವಂತಹ ರಚನಾತ್ಮಕ ಮತ್ತು ಕ್ರಿಯಾತ್ಮಕವಾಗಿರುವಂತಹ ವ್ಯತ್ಯಾಸಗಳನ್ನು ಒಳಗೊಂಡಿರೋ ಅಂಗಾಂಶಗಳನ್ನು ಹೊಂದಿದೆ. ಈ ರಚನೆಯಲ್ಲಿ ಕಾಂಜಕ್ಟಿವಾ, ರೆಟಿನಾ, ಕೊರಾಯ್ಡ್, ಸಿಲಿಯರಿ ಬಾಡಿ, ಐರಿಸ್ ಮತ್ತು ಲ್ಯಾಕ್ರಿಮಲ್ ಗ್ರಂಥಿಗಳು ಸೇರಿವೆ. ಈ ಒಂದು ಅಥವಾ ಹೆಚ್ಚಿನ ರಚನೆಗಳ ಜೀವಕೋಶಗಳು ರೂಪಾಂತರಕ್ಕೆ ಒಳಗಾಗಿ ಅನಿಯಂತ್ರಿತವಾಗಿ ವಿಭಜನೆ ಮತ್ತು ಪ್ರಸರಣಕ್ಕೆ ಪ್ರಾರಂಭವಾದಾಗ ಈ ಸ್ಥಿತಿಯನ್ನು ಕಣ್ಣಿನ ಕ್ಯಾನ್ಸರ್ ಅಂತ ಕರಿತೀವಿ. ಕಣ್ಣಿನ ಗೆಡ್ಡೆ ಜೀವಕ್ಕೆ ಮತ್ತು ದೃಷ್ಟಿಗೆ ಅಪಾಯಕಾರಿ ಮತ್ತು ಇದು ಇತರ ಅಂಗಗಳಿಗೆ ಮೆಟಾಸ್ಟಟೈಜ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಈ ಕಣ್ಣಿನ ಕ್ಯಾನ್ಸರ್ ಎಷ್ಟು ಸಾಮಾನ್ಯವಾಗಿದೆ ಅಂತ ನೋಡೋಕೆ ಹೋದರೆ, ಈ ಕಣ್ಣಿನ ಕ್ಯಾನ್ಸರ್ ಅನ್ನೋದು ಒಂದು ಅಪರೂಪವಾಗಿರುವಂಥ ಕಾಯಿಲೆ. ಕಣ್ಣಿನ ಕ್ಯಾನ್ಸರ್ನ ಹೆಚ್ಚಿನ ಪ್ರಕರಣಗಳು ದ್ವಿತೀಯಕವಾಗಿದೆ. ಅಂದರೆ ಕ್ಯಾನ್ಸರ್ ದೇಹದ ಇತರ ಭಾಗಗಳಲ್ಲಿ ಪ್ರಾರಂಭ ಆಗಿ ಕಣ್ಣಿಗೆ ಹರಡುತ್ತೆ. ಕಣ್ಣಿನ ಕ್ಯಾನ್ಸರ್ನ ವಿವಿಧ ಪ್ರಕಾರಗಳನ್ನು ನೋಡೋದಾದರೆ, ಕಣ್ಣಿನ ಕ್ಯಾನ್ಸರ್ ಯಾವ ಜೀವಕೋಶದಿಂದ ಹುಟ್ಟಿಕೊಂಡಿದೆ ಅನ್ನೋದ್ರ ಆಧಾರದ ಮೇಲೆ ಅದನ್ನು ವಿವಿಧ ವಿಧಗಳಾಗಿ ವರ್ಗೀಕರಿಸಲಾಗಿದೆ. UVL ಮೆಲನೋಮಾ ಇದು ಅತ್ಯಂತ ಸಾಮಾನ್ಯವಾಗಿ ಪ್ರಾಥಮಿಕ ಕಣ್ಣಿನ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ ಮತ್ತು ಇದು ಯುವಿಯಾದ ಮೇಲೆ ಪರಿಣಾಮ ಬೀರುತ್ತೆ. ಈ ಸ್ಥಿತಿ ಕೊರಾಯ್ಡ್, ಸಿಲಿಯರಿ ಬಾಡಿ ಅಥವಾ ಐರಿಸಲ್ಲಿ ಬೆಳೆಯಬಹುದು. ಈ ಸ್ಥಿತಿಯನ್ನು 1 ಮತ್ತು 2ನೇ ವರ್ಗಗಳಾಗಿ ವಿಂಗಡಿಸಲಾಗಿದೆ. UVL ಮೆಲನೋಮಾ ಹೊಂದಿರುವ ರೋಗಿಗಳು ಹೆಚ್ಚಾಗಿ ಮೆಟಾಸ್ಟಾಟಿಕ್ ರೋಗ ಸಂಬಂಧಿತ ಮರಣ ಮತ್ತು ದೃಷ್ಟಿ ಅಸ್ವಸ್ಥತೆಯನ್ನು ಹೊಂದಿರ್ತಾರೆ. ಐರಿಸ್ ಮೆಲನೋಮಾ ಈ ಸ್ಥಿತಿಯು ಐರಿಸ್ನಲ್ಲಿ ಕಂಡುಬರುತ್ತೆ ಮತ್ತು ಎಲ್ಲ UVL ಮೆಲನೋಮಾಗಳಲ್ಲಿ ಸುಮಾರು 5% ರಷ್ಟಿದೆ. ಹೆಚ್ಚಿನ ಐರಿಸ್ ಮೆಲನೋಮಾ ಪ್ರಕರಣಗಳು ಲಕ್ಷಣರಹಿತವಾಗಿರುತ್ತೆ ಮತ್ತು ಸಾಮಾನ್ಯವಾಗಿ ದಿನನಿತ್ಯದ ಕಣ್ಣಿನ ಪರೀಕ್ಷೆಗಳಲ್ಲಿ ನಿರ್ಣಯ ಮಾಡಲಾಗುತ್ತೆ. ಸಿಲಿಯರಿ ಬಾಡಿ ಮೆಲನೋಮಾ ಇದು UVL ಮೆಲನೋಮಾದ ಅಪರೂಪದ ಉಪವಿಭಾಗ. ಇದು ಸಾಮಾನ್ಯವಾಗಿ ಐರಿಸ್ ಮತ್ತು ಕೊರಾಯ್ಡಲ್ ಮೆಲನೋಮಾದಲ್ಲಿ ಕಂಡುಬರುತ್ತೆ. ಈ ಸ್ಥಿತಿ ಗಂಭೀರ ಅವಧಿಯವರೆಗೆ ಲಕ್ಷಣಗಳಿಲ್ಲದೆ ಕಂಡುಬರಬಹುದು ಮತ್ತು ಸಾಮಾನ್ಯವಾಗಿ ಮುಂದುವರೆದ ಹಂತಗಳಲ್ಲಿ ರೋಗಗಳನ್ನು ನಿರ್ಣಯ ಮಾಡಲಾಗುತ್ತೆ. ಇನ್ನು 2ನೇದಾಗಿ ಇಂಟ್ರಾಕ್ಯುಲರ್ ಲಿಂಫೋಮಾ. ಇಂಟ್ರಾಕ್ಯುಲರ್ ಲಿಂಫೋಮಾ ಅನ್ನೋದು ಕಣ್ಣಿನ ಕ್ಯಾನ್ಸರ್ ಆಗಿದ್ದು, ಇದನ್ನು ಸಾಮಾನ್ಯವಾಗಿ ಕೇಂದ್ರ ನರಭಾಗದ ಲಿಂಫೋಮಾದ ಭಾಗ ಅಂತ ಭಾವಿಸಲಾಗುತ್ತೆ. ಈ ರೋಗವು ಪ್ರಾಥಮಿಕ ಮತ್ತು ದ್ವಿತೀಯ ಇಂಟ್ರಾಕ್ಯುಲರ್ ಲಿಂಫೋಮಾವನ್ನು ಒಳಗೊಂಡಿದೆ. ಈ ಸ್ಥಿತಿ ಆಪ್ಟಿಕ್ ನರ, ಬ್ರೂಚ್ನ ಪೊರೆ, ಗಾಜಿನ ದೇಹ, ಯುವಿಯಾ ಮತ್ತು ರೆಟಿನಾದಲ್ಲಿ ಬೆಳೆಯಬಹುದು. ಇಂಟ್ರಾಕ್ಯುಲರ್ ಲಿಂಫೋಮಾ ಪ್ರಾಥಮಿಕವಾಗಿ ಬಿ ಕೋಶದಿಂದ ಉಂಟಾಗುತ್ತೆ. ಇದಾಗಿಯೂ ಸಹ ಕೆಲವು ಇಂಟ್ರಾಕ್ಯುಲರ್ ಲಿಂಫೋಮಾಗಳು ಟಿ ಕೋಶದಿಂದಲೂ ಉಂಟಾಗಬಹುದು. ಇಂಟ್ರಾಕ್ಯುಲರ್ ಕ್ಯಾನ್ಸರ್ಗಳು ಕಣ್ಣಿನ ಗೆಡ್ಡೆಗಳಾಗಿವೆ. 3ನೇದಾಗಿ ಕಣ್ಣು ರೆಪ್ಪೆಗಳು ಮತ್ತು ಕಕ್ಷೀಯ ಕ್ಯಾನ್ಸರ್. ಕಕ್ಷೀಯ ಗೆಡ್ಡೆಗಳು ಕಣ್ಣಿನ ಸುತ್ತಲ ಅಂಗಾಂಶಗಳಲ್ಲಿ ಬೆಳೆಯುವ ಸೌಮ್ಯ ಅಥವಾ ಮಾರಕ ಗಾಯಗಳಾಗಿವೆ. ಅವು ಪ್ರಾಥಮಿಕವಾಗಿರಬಹುದು ಅಥವಾ ದ್ವಿತೀಯಕವಾಗಿರಬಹುದು. ಈ ರೀತಿಯ ಕಣ್ಣಿನ ಗೆಡ್ಡೆಗಳನ್ನು ನಾಳೀಯ ಗಾಯಗಳು, ಚೀಲಗಳು ಹಾಗೆ ನರಜನಕ ಗೆಡ್ಡೆಗಳು, ಲಿಂಫೋಮಾಗಳು ಮತ್ತು ದ್ವಿತೀಯಕ ಗೆಡ್ಡೆಗಳಿಂದ ನಿರೂಪಿಸಬಹುದು. ಕಣ್ಣು ರೆಪ್ಪೆಯ ಗೆಡ್ಡೆಗಳು ಕಣ್ಣಿನ ರೆಪ್ಪೆಯಲ್ಲಿ ಬೆಳೆಯುತ್ತವೆ. ಬೇಸನ್ ಸೆಲ್ ಕಾರ್ಸಿನೋಮಾ ಇದು ಕಣ್ರೆಪ್ಪೆ ಕ್ಯಾನ್ಸರ್ನ ಅತ್ಯಂತ ಸಾಮಾನ್ಯ ವಿಧವಾಗಿದೆ ಮತ್ತು ಸಾಮಾನ್ಯವಾಗಿ ಕೆಳಗಿನ ಕಣ್ಣಿನ ರೆಪ್ಪೆಯಲ್ಲಿ ಬೆಳೆಯುತ್ತೆ. ಸ್ಕ್ಯಾಮಸ್ ಸೆಲ್ ಕಾರ್ಸಿನೋಮಾ ಕಣ್ಣುರೆಪ್ಪೆಯ ಸ್ಕ್ಯಾಮಸ್ ಸೆಲ್ ಕಾರ್ಸಿನೋಮಾವು ಎಲ್ಲ ಕಣ್ಣುರೆಪ್ಪೆಯ ಗೆಡ್ಡೆಗಳಲ್ಲಿ ಸುಮಾರು 5% ರಷ್ಟಿದೆ. ಈ ಸ್ಥಿತಿಗೆ ಅಪಾಯಕಾರಿ ಅಂಶಗಳಲ್ಲಿ ದೀರ್ಘಕಾಲದ ಚರ್ಮದ ಗಾಯಗಳು, ಅಲ್ಬಿನಿಸಮ್ ಮತ್ತು ಎಪಿಡರ್ಮಿಸ್ಲಸಿಯಾ ವೆರೋಸಿಫಾರ್ಮಿಸ್ ಮತ್ತು ಜೆರೋಡರ್ಮಾ ಪಿಗ್ಮೆಂಟೋಸಮ್ನಂತಹ ಆನುವಂಶಿಕ ಚರ್ಮದ ಅಸ್ವಸ್ಥತೆಗಳು ಸೇರಿವೆ. ರ್ಯಾಬ್ಡೋಮಿಯೋಸಾರ್ಕೋಮಾ ಈ ಸ್ಥಿತಿ ಸಾಮಾನ್ಯವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಕಣ್ಣಿನ ಸುತ್ತಲೂ ಗೆಡ್ಡೆಯ ಗಾಯಗಳ ಉಪಸ್ಥಿತಿಯಿಂದ ನಿರೂಪಿಸಲ್ಪಟ್ಟಿರುತ್ತೆ. ಆರ್ಬಿಟಲ್ ರಾಬ್ಡೋಮಿಯೋಸಾರ್ಕೋಮಾದ ಸುಮಾರು 90% ಪ್ರಕರಣಗಳು 16 ವರ್ಷಕ್ಕಿಂತ ಮೊದಲೇ ಸಂಭವಿಸಿರುತ್ತೆ ಮತ್ತು ಪ್ರಾರಂಭವಾಗುವ ಸರಾಸರಿ ವರ್ಷ ಸುಮಾರು 5 ರಿಂದ 7 ವರ್ಷ. 4ನೇದು ಕಾಂಜಕ್ಟಿವಲ್ ಗೆಡ್ಡೆಗಳು. ಕಾಂಜಕ್ಟಿವಲ್ ಗೆಡ್ಡೆಗಳು ಕಾಂಜಕ್ಟಿವಾದಲ್ಲಿ ಸಂಭವಿಸುತ್ತೆ ಮತ್ತು ಅವುಗಳನ್ನು ಕಾರ್ಸಿನೋಮಾ ಇನ್ಸಿತು, ಡಿಸ್ಪ್ಲಾಸಿಮಾ ಮತ್ತು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಎಂದು ವಿಂಗಡಿಸಲಾಗಿದೆ. ಈ ಗೆಡ್ಡೆಗಳಿಗೆ ಅಪಾಯಕಾರಿ ಅಂಶಗಳಲ್ಲಿ ಇಮ್ಯುನೋಡಿಫಿಷಿಯನ್ಸಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಮತ್ತು ನೇರಳಾತೀತ ವಿಕಿರಣಗಳಿಗೆ ಒಡ್ಡಿಕೊಳ್ಳುವುದು ಸೇರಿದೆ. 5ನೇದು ಲ್ಯಾಕ್ರಿಮಲ್ ಗ್ರಂಥಿಯ ಗೆಡ್ಡೆಗಳು. ಈ ಗೆಡ್ಡೆಗಳು ಕಣ್ಣಿನ ಲ್ಯಾಕ್ರಿಮಲ್ಗಳಲ್ಲಿ ಕಂಡುಬರುತ್ತೆ ಮತ್ತು ಎಲ್ಲ ಗೆಡ್ಡೆಗಳಲ್ಲಿ ಸುಮಾರು 10% ರಷ್ಟಿದೆ. 6ನೇದು ರೆಟಿನೋಬ್ಲಾಸ್ಟೋಮಾ.
ಇದು ಬಾಲ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಇದು ಬಾಲ್ಯದ ಎಲ್ಲ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ 3ರಷ್ಟು ಕಂಡುಬರುತ್ತೆ. ಈ ತಿಥಿಯು ಸ್ಟ್ಯಾಬಿಸಸ್, ಲ್ಯುಕೋಕೋರಿಯಾ, ಕೆಂಪು ಕಣ್ಣುಗಳು, ಕಣ್ಣು ನೋವು ಮತ್ತು ದೃಷ್ಟಿ ಕಡಿಮೆಯಾಗೋದ್ರಿಂದ ನಿರೂಪಿಸಲ್ಪಟ್ಟಿದೆ. 7ನೇದು ಕಣ್ಣುಗುಡ್ಡೆಯ ಕ್ಯಾನ್ಸರ್. ಬೇಸನ್ ಸೆಲ್ ಕಾರ್ಸಿನೋಮಾ ಅನ್ನೋದು ಕಣ್ಣಿನ ಕಂಜಕ್ಟಿವಾ ಸೇರಿದಂತೆ ಕಣ್ಣಿನ ವಿವಿಧ ಭಾಗಗಳಲ್ಲಿ ಬೇಸನ್ ಸೆಲ್ ಕಾರ್ಸಿನೋಮಾ ಕಂಡುಬರಬಹುದು. ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ. ಕಂಜಕ್ಟಿವಲ್ ಸ್ಕ್ಯಾಮಸ್ ಸೆಲ್ ಕಾರ್ಸಿನೋಮಾವು ಕಣ್ಣಿನ ಮೇಲ್ಮೈ ಸ್ಕ್ಯಾಮನ್ ನಿಯೋಪ್ಲಾಸಿನ ಉಪವಿಭಾಗವಾಗಿದೆ. ಈ ರೋಗವು ದೃಷ್ಟಿದೋಷದಿಂದ ನಿರೂಪಿಸಲ್ಪಡುತ್ತೆ. ಇದ್ರ ಮುಂದುವರಿದ ಹಂತದಿಂದ ಸಾವಿಗೆ ಕೂಡ ಕಾರಣವಾಗಬಹುದು.